ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ವೇದಿಕೆಗೆ ಸ್ವಾಗತ. ಸ್ನೇಹಿತರೆ, ಸೆಕೆಂಡ್ PUC ಇತಿಹಾಸ ಚಾಪ್ಟರ್ 7.6ಗೆ ಬಂದಿದ್ದೀವಿ. ಕೊನೆ ಒಂದು ಘಟ್ಟ. ಈ ಒಂದು ಅಧ್ಯಾಯದ 10 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಅಂತಕ್ಕಂಥ ಒಂದು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬೆಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ 10 ಅಂಕದಲ್ಲಿ ಯಾವುದೇ ರೀತಿಯಾದಂಥ ರಿಡ್ಯೂಸನ್ನು ಮಾಡಿಲ್ಲ. ಅಂದರೆ 10 ಅಂಕದಲ್ಲಿ ನಿಮಗೆ 2 ಪ್ರಶ್ನೆ ಬರ್ತಾ ಇತ್ತು, 2 ಪ್ರಶ್ನೆನ ಬರೀಲೇಬೇಕಾಗ್ತದೆ. ಸೊ ಹಾಗಾಗಿ 10 ಅಂಕದ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಹಾತ್ಮ ಗಾಂಧೀಜಿಯವರ ಪಾತ್ರ ಈಗ ನೋಡ್ತಾ ಹೋಗೋಣ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದನ್ನು ಎಲ್ಲವನ್ನೂ ಬರೀಬೇಕು ಅಂತೇನಿಲ್ಲ. ಅದರಲ್ಲಿ ಸ್ವಲ್ಪ ಲೈನ್, ಒಂದು 3 to 4 ಲೈನ್ಸನ್ನು ನೀವು ಬರೆದ್ರೆ ಸಾಕು. ಬಟ್ ಪಾಯಿಂಟ್ಸ್ಗಳನ್ನ ಮಾತ್ರ ಒಂದು 12ರಿಂದ 13 ಪಾಯಿಂಟ್ಸನ್ನು ನೀವು ಹಾಕ್ಲೇಬೇಕಾಗ್ತದೆ. ಸೊ ಒಂದು 9ರಿಂದ 10 ಪಾಯಿಂಟ್ಸ್ ಆದರೂ ನೀವು ಕನಿಷ್ಠ ಅಂದರೂ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಾವು ಮಹಾತ್ಮ ಗಾಂಧೀಜಿಯವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ಭಾರತದ ಇತಿಹಾಸದಲ್ಲಿ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಭಾರತದಲ್ಲಿ ರಾಷ್ಟ್ರೀಯ ಚಳವಳಿಗೆ ಒಂದು ಅರ್ಥ ಸಿಕ್ಕಿದ್ದು ಮಹಾತ್ಮ ಗಾಂಧೀಜಿಯವರಿಂದಲೇ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಮಹತ್ತರವಾದುದಾಗಿದೆ. ಈ ಮೇಲಿನ ಮಾತನ್ನು ಈ ಕೆಳಗಿನ ಅಂಶಗಳು ಪುಷ್ಟೀಕರಿಸುತ್ತವೆ. ಸೊ ಹಾಗಾದ್ರೆ ಏನು ಮಹಾತ್ಮ ಗಾಂಧೀಜಿಯವರು ಯಾವ್ಯಾವ ಪಾತ್ರವನ್ನು ನಿರ್ವಹಿಸಿದ್ರು ಅಂತ ಇಲ್ಲಿ ಪಾಯಿಂಟ್ಸ್ಗಳ ರೂಪದಲ್ಲಿ ಕೊಟ್ಟಿದ್ದೀನಿ. ಆ ಪಾಯಿಂಟ್ಸ್ಗಳ ರೂಪದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ಚಂಪಾರಣ್ಯ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದ ಮೂಲಕನೇ ಒಳಗಡೆ ಬಂದಿದ್ದು, ಸ್ವತಂತ್ರ ಹೋರಾಟಕ್ಕೆ ಧುಮುಕಿದಂತಾಗಿರ್ಬೋದು, ಅಥವಾ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇ ಚಂಪಾರಣ್ಯ ಸತ್ಯಾಗ್ರಹದಿಂದ. ಅದಕ್ಕಿಂತ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಹೋರಾಟಗಳನ್ನ ಮಾಡ್ತಾ ಇದ್ರು. ಆದರೆ ಈ ಭಾರತದಲ್ಲಿ ಅವರ ಹೋರಾಟ ಪ್ರಾರಂಭವಾಗಿದ್ದು ಚಂಪಾರಣ್ಯ ಸತ್ಯಾಗ್ರಹದಿಂದ. ಹಾಗಾದ್ರೆ ಈ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಏನಾಯ್ತು ನೋಡೋಣ. ಚಂಪಾರಣ್ಯ ಅಂತಕ್ಕಂಥ ಊರಿನಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ತೀರ್ಕಾತಿ ಅಂದ್ರೆ ನೀಲಿ ಬೆಳೆಯನ್ನ ಬೆಳೆಬೇಕಾಗಿತ್ತು ಅಂತೇಳಿ ರೈತರ ಮೇಲೆ ಬ್ರಿಟಿಷರು ಒತ್ತಡವನ್ನು ಹೇರ್ತಾ ಇದ್ರು. ಅಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ 20 ಭಾಗದಲ್ಲಿ 20 ಭಾಗವನ್ನು ಮಾಡಿ, ತಮ್ಮಲ್ಲಿ ಇರ್ತಕ್ಕಂಥ ಜಮೀನನ್ನು 20 ಭಾಗ ಮಾಡಿ, ಅದರಲ್ಲಿ 3 ಭಾಗದಲ್ಲಿ ಕನಿಷ್ಠ ಅಂದ್ರೂ 3 ಭಾಗದಲ್ಲಿ ನೀವು ನೀಲಿಯನ್ನ ಬೆಳಿಲೇಬೇಕು ಅಂತೇಳಿ ಚಂಪಾರಣ್ಯ ರೈತರಿಗೆ ಬ್ರಿಟಿಷರು ಆಗ್ರಹಿಸ್ತಾ ಇದ್ರು. ಅಂದ್ರೆ ಬ್ರಿಟಿಷರು ಬಹಳಷ್ಟು ಒತ್ತಡವನ್ನು ಹೇರ್ತಾ ಇದ್ರು. ಅಂತ ಸಮಯದಲ್ಲಿ ಈ ನೀಲಿ ಬೆಳೆಯನ್ನ ಅಥವಾ ತೀರ್ಕಾತಿ ಪದ್ಧತಿ ಅಂತೇಳಿ ನಾವು ಕರಿತೀವಿ, ಆ ತೀರ್ಕಾತಿ ಪದ್ಧತಿಯನ್ನ ಹೋಗಲಾಡಿಸ್ಬೇಕು ಅಂತೇಳಿ ಈ ಮಹಾತ್ಮ ಗಾಂಧೀಜಿಯವರು ಪ್ರಯತ್ನಿಸಿದ ಫಲವಾಗಿ ತೀರ್ಕಾತಿ ಪದ್ಧತಿಯನ್ನು ಹೋಗಲಾಡಿಸುವಲ್ಲಿ ಬ್ರಿಟಿಷರ ಬಳಿ ಹೋರಾಡಿ ಯಶಸ್ವಿಯಾದರು. ಸೊ ಅಷ್ಟೇ ಅಲ್ಲದೆ ಸ್ಥಿರ ಬೆಲೆ, ಬೆಂಬಲ ಬೆಲೆ ನೀಡ್ತಾ ಇರಲಿಲ್ಲ. ಈ ರೀತಿಯಾಗಿ ರೈತರ ಮೇಲಿನ ಅಧಿಕ ಗೇಣಿ ಅಂದರೆ ಕಂದಾಯ, ರೈತರ ಮೇಲೆ ಅಧಿಕ ಕಂದಾಯವನ್ನು ಹೇರ್ತಾ ಇದ್ರು. ಈ ಎಲ್ಲ ಹೋರಾಟಗಳ ಮೇಲೆ ಮಹಾತ್ಮ ಗಾಂಧೀಜಿಯವರು ಈ ಎಲ್ಲ ಒಂದು ರೈತರ ಪರವಾಗಿ ಹೋರಾಟಗಳನ್ನು ಮಾಡಿ ಭಾರತದಲ್ಲಿ ತಮ್ಮ ಸ್ವತಂತ್ರ ಚಳುವಳಿಯನ್ನು ಪ್ರಾರಂಭಿಸಿದ್ರು ಅಂತೇಳಿ ಬರಿಬೇಕಾಗುತ್ತೆ ಫಸ್ಟಲ್ಲಿ. ಸೊ ಇಲ್ಲಿ ಏನು ಲೈನ್ ಬರೀತೀರಾ? ಭಾರತದಲ್ಲಿ ಚಂಪಾರಣ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಮಹತ್ವವಾದುದಾಗಿದೆ. ಅದೇ ರೀತಿ ಭಾರತದಲ್ಲಿ ತೀರ್ಕಾತಿ ಅಥವಾ ನೀಲಿ ಬೆಳೆಯಬೇಕೆಂದು ಬ್ರಿಟಿಷರು ಚಂಪಾರಣ್ಯದ ರೈತರನ್ನು ಒತ್ತಾಯಿಸಿದರು. ಆದರೆ ನೀಲಿ ಬೆಳೆಯಲ್ಲಿ ಹೆಚ್ಚಿನದಾಗಿ ಲಾಭಾಂಶ ದೊರೆಯದ ಕಾರಣ ರೈತರು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಅಲ್ಲದೆ ಬ್ರಿಟಿಷರು ಅಧಿಕ ಗೇಣಿ ಮತ್ತು ಕಂದಾಯಗಳನ್ನು ಇವರ ಮೇಲೆ ಹೆಚ್ಚಿನದಾಗಿ ಹೇರಿದರು. ಆದ ಕಾರಣ ಮಹಾತ್ಮ ಗಾಂಧೀಜಿಯವರು ಇವರ ಪರವಾಗಿ ಧುಮುಕಿ ಇವರ ಪರವಾಗಿ ಹೋರಾಡಿದರು ಅಂತೇಳಿ ಬರಿಬಹುದು ಲೈನನ್ನ. ಸೊ ಇದು ನಾನು ಹೇಳಿರೋ ಲೈನ್ ಅಷ್ಟೇ. ನೀವು ಅಲ್ಲಿ ಈ ನಾನು ಹೇಳಿರೋ ಕಥೆನ ಆಧರಿಸಿ ಏನಾದರೂ ಸೃಷ್ಟಿ ಮಾಡ್ಬೋದು. ನೆಕ್ಸ್ಟ್ 2ನೇ ಪಾಯಿಂಟು, ಅಹಮದಾಬಾದ್ ಗಿರಣಿ ಮುಷ್ಕರ. ಅಹಮದಾಬಾದ್ನಲ್ಲಿ ಗಿರಣಿ ಮುಷ್ಕರ ಇರುತ್ತೆ. ಸೊ ಗಿರಣಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಬಟ್ಟೆ ಗಿರಣಿ ಆಗಿರ್ಬೋದು ಅಥವಾ ಇನ್ನಿತರ ಗಿರಣಿಗಳಾಗಿರ್ಬೋದು, ಗಿರಣಿಗಳಿರ್ತವೆ. ಆ ಗಿರಣಿಯಲ್ಲಿ ಸಂಬಳ ಮತ್ತು ಬೋನಸ್ ಕುರಿತಾಗಿ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ವ್ಯಾಜ್ಯ ಏರ್ಪಡುತ್ತೆ. ಅಂದರೆ ಸಂಬಳ ಆಗಿರ್ಬೋದು ಅಥವಾ ಬೋನಸ್ ಆಗಿರ್ಬೋದು ಹೆಚ್ಚು ಮಾಡಿ ಅಂತೇಳಿ ಕಾರ್ಮಿಕರು ಮತ್ತು ಮಾಲೀಕರ ಇಬ್ಬರ ನಡುವೆ ವ್ಯಾಜ್ಯ ಸೃಷ್ಟಿಯಾಗುತ್ತೆ, ಅಂದರೆ ಜಗಳ ಸೃಷ್ಟಿಯಾಗುತ್ತೆ. ಆ ಜಗಳದಲ್ಲಿ ಏನಾಗುತ್ತೆ, ಕಾರ್ಮಿಕರಿಗೆ ಮಾಲೀಕರು ಏನು ಮಾಡ್ತಾರೆ, ನಾವು ಸಂಬಳವನ್ನು ಜಾಸ್ತಿ ಮಾಡೋದಿಲ್ಲ ಅಂತೇಳಿ ಕೂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ನ ಗಿರಣಿ ಮುಷ್ಕರದ ಪರವಾಗಿ ಧುಮುಕ್ತಾರೆ. ಅಂದರೆ ಕಾರ್ಮಿಕರು ಇರ್ತಾರಲ್ಲ, ಅವ್ರ ಪರವಾಗಿ ಮಾಲೀಕರ ವಿರುದ್ಧ ಹೋರಾಟಕ್ಕೆ ಧುಮುಕ್ತಾರೆ. ಮಾಲೀಕರ ವಿರುದ್ಧವಾಗಿ ಅಮರನಾಥ ಉಪವಾಸವನ್ನು ಕೈಗೊಳ್ತಾರೆ. ಉಪವಾಸದ ಸಂದರ್ಭದಲ್ಲಿ ಮಾಲೀಕರು ಏನು ಮಾಡ್ತಾರೆ, ಗಿರಣಿ ಕಾರ್ಖಾನೆಗಳ ಮಾಲೀಕರು ಏನು ಮಾಡ್ತಾರೆ,
ಬಹಳಷ್ಟು 35% ಅವರಿಗೇನು ಸಂಬಳವನ್ನು ಕೊಡ್ತಾ ಇದ್ರು ಅದರಲ್ಲಿ 35%ನಷ್ಟು ಸಂಬಳವನ್ನು ಹೆಚ್ಚು ಮಾಡಿಸುವಲ್ಲಿ ಮಹಾತ್ಮ ಗಾಂಧೀಜಿಯವರು ಯಶಸ್ವಿ ಆಗ್ತಾರೆ ಮತ್ತು ಕಾರ್ಮಿಕರು ಮುಷ್ಕರವನ್ನು ಹಿಂಪಡೆದುಕೊಳ್ತಾರೆ ಅಂತೇಳಿ ಬರಿಬೇಕಾಗ್ತದೆ. ಸೊ ಇದನ್ನು ನಾನು ಕತೆ ಥರ ಹೇಳಿದ್ದೀನಿ, ನೀವು ಅದನ್ನು ಸೆಂಟೆನ್ಸ್ ಥರ ಮಾಡಬೇಕಾಗತ್ತೆ. ಅಥವಾ ಇಲ್ಲಿ ನಾನು ಬುಕ್ಸಲ್ಲಿ ಇರ್ತಕ್ಕಂಥ ಲೈನ್ಸ್ಗಳನ್ನು ಅದೇ ರೀತಿ ಕೊಟ್ಟಿದ್ದೀನಿ, ಅದನ್ನಾದರೂ ಸಹ ನೀವು ಬರಿಬೋದು. ಇನ್ನು ಮೂರನೇದಾಗಿ ಖೇಡಾ ಸತ್ಯಾಗ್ರಹ. ಖೇಡಾ ಸತ್ಯಾಗ್ರಹ ಅಂತಂದ್ರೆ ಏನು ನೋಡ್ತಾ ಹೋಗೋಣ. ಖೇಡಾ ಅಂತಕ್ಕಂಥ ಅಂದರೆ ಗುಜರಾತಿನ ಖೇಡಾ ಅಂತಕ್ಕಂಥ ಪ್ರದೇಶದಲ್ಲಿ ತೀವ್ರ ಕ್ಷಾಮ, ಬರಗಾಲ ಉಂಟಾಗ್ತದೆ. ಅಂದರೆ ಮಳೆ ಇಲ್ಲದೆ ಇರೋದಾಗಿರ್ಬೋದು, ಅಥವಾ ಒಟ್ಟಿನಲ್ಲಿ ಬರಗಾಲ ಉಂಟಾಗುತ್ತೆ. ಬರಗಾಲದಲ್ಲಿ ಈ ಇಳುವರಿ ಅಂದರೆ ಈ ನಿಮ್ಮ ಬೆಳೆ ಈಗ 1/4 ಕಮ್ಮಿ ಬಂದರೆ, ಈಗ ಬರ್ತಾ ಇದೆ ಒಂದು ಸ್ವಲ್ಪ ಬೆಳೆ ಹೆಚ್ಚಾಗಿ ಬರ್ತಾ ಇದೆ, ಆ ಬರ್ತಾ ಇರೋ ಬೆಳೆಯಲ್ಲಿ 4 ಭಾಗ ಮಾಡಿ ಅದರಲ್ಲಿ 1 ಭಾಗ ಕಮ್ಮಿ ಬಂದರೆ, ಅಂದರೆ ನೀವು 1/4 ಕಮ್ಮಿ ಬಂದರೆ ಅಂತ ಬರೀರಿ. ಸೊ ಅಲ್ಲಿ ಕಮ್ಮಿ ಬಂದರೆ ಅಂದರೆ ಬಹಳಷ್ಟು ಕಮ್ಮಿ ಬಂದರೆ ಏನಾಗುತ್ತೆ ಅಂದರೆ ಆ ಒಂದು ಕಂದಾಯವನ್ನು ಕಡಿಮೆ ಮಾಡಬೇಕಾಗುತ್ತೆ ಬ್ರಿಟಿಷರು. ಈಗ ಏನು ಕಂದಾಯವನ್ನು ವಿಧಿಸ್ತಾ ಇರ್ತಾರೋ ಆ ಕಂದಾಯದಲ್ಲಿ 4 ಭಾಗವನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಆ ಕಂದಾಯದಲ್ಲಿ ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಏನಾರು ಮಾಡ್ತಾರೆ, ಖೇಡಾದಲ್ಲಿರ್ತಕ್ಕಂಥ ಬರಗಾಲ ಬಂದಿದ್ರೂ ಸಹ ಆ ಜನರಿಗೆ ಕಂದಾಯವನ್ನು ಕಡಿಮೆ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕಂದಾಯವನ್ನು ಪಾವತಿಸದಿರುವಂತೆ ಅಸಹಕಾರ ಚಳುವಳಿಯನ್ನು ಕೈಗೊಳ್ತಾರೆ. ಅಂದರೆ ಕಂದಾಯವನ್ನು ಪಾವತಿಸಬಾರ್ದು, ಕಂದಾಯವನ್ನು ನಾವು ಯಾವುದೇ ಕಾರಣಕ್ಕೂ ಪಾವತಿಸೋದಿಲ್ಲ, ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತೇಳಿ ಅಸಹಕಾರ ಚಳುವಳಿಯನ್ನು ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷ್ ಅಧಿಕಾರಿಗಳು ಉದಾರರಾಗಲೇಬೇಕಾಯಿತು. ಯಾರ ಕೈಯಲ್ಲಿ ಶಕ್ತರಾಗಿರ್ತಾರೋ, ಯಾರು ಕಂದಾಯ ಪಾವತಿಸಲು ಶಕ್ತರಾಗಿರ್ತಾರೋ ಅವರ ಕೈಯಿಂದ ಮಾತ್ರ ಕಂದಾಯವನ್ನು ಸ್ವೀಕರಿಸ್ತಾರೆ. ಉಳಿದಂತೆ ಇತರರಿಗೆ ಕಂದಾಯದಲ್ಲಿ ವಿನಾಯಿತಿಯನ್ನು ನೀಡ್ತಾರೆ ಅಂತೇಳಿ ನಾವು ಬರಿಬೇಕಾಗತ್ತೆ. ಇನ್ನು 4ನೇ ಪಾಯಿಂಟ್ ಆಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದ್ರ ಬಗ್ಗೆ ಏನಪ್ಪ ಅಂತೇಳಿ ನೋಡ್ತಾ ಹೋಗೋದಾದ್ರೆ 1919ರಲ್ಲಿ ಫೆಬ್ರವರಿ ಸಂದರ್ಭದಲ್ಲಿ ರೌಲೆಟ್ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್ ಅಂತಕ್ಕಂಥ 2 ವ್ಯಕ್ತಿಗಳನ್ನು ಪಂಜಾಬ್ನಲ್ಲಿ ಬಂಧಿಸಿರಲಾಗಿರುತ್ತೆ. ಆ ವ್ಯಕ್ತಿಗಳನ್ನೇನು ಬಂಧಿಸಿರ್ತಾರಲ್ಲ ಅವರ ವಿರುದ್ಧವಾಗಿ, ಆ ಬಂಧನದ ವಿರುದ್ಧವಾಗಿ ಹೋರಾಟವನ್ನು ಆಫ್ ಮಾಡಿರ್ತಾರೆ, ಅಂದರೆ ಹೋರಾಟವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆ ಹೋರಾಟದ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅಮೃತ್ಸರದಲ್ಲಿ, ಪಂಜಾಬಿನ ಅಮೃತ್ಸರದಲ್ಲಿ ಇರ್ತಕ್ಕಂಥ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ಉದ್ಯಾನವನದಲ್ಲಿ ಈ ಪ್ರತಿಯೊಬ್ಬರು ಸಹ ಸಭೆ ಸೇರಿರ್ತಾರೆ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಅಥವಾ ಎಲ್ಲರೂ ಸಭೆ ಸೇರಿಸ್ತಾರೆ ಪಂಜಾಬಿನಲ್ಲಿ. ಆ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಅಲ್ಲಿ ಸಭೆ ಸೇರಿರೋರು ಮಾತ್ರ ಅಲ್ಲದೆ ಅನೇಕ ಜನ ಭಾಗವಹಿಸಿರ್ತಾರೆ. ಯಾರ್ಯಾರು ಭಾಗವಹಿಸಿರ್ತಾರೆ, ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ, ಅವರೆಲ್ಲ ವಾಯು ವಿಹಾರಕ್ಕೆ ಅಂತೇಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಜನರಲ್ ಡಯಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಸೇನಾ ತುಕಡಿ ಸಮೇತವಾಗಿ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಉದ್ಯಾನವನಕ್ಕೆ ನುಗ್ತಾನೆ. ಸಂಪೂರ್ಣವಾಗಿ ಒಂದು ಬೆಂಕಿ, ಬಂದೂಕಿನ ಗುಂಡನ್ನು ಚಲಾಯಿಸ್ತಾನೆ. ಅಲ್ಲಿ ಸಾವಿರಾರು ಜನ ಬಲಿಯಾಗ್ತಾರೆ. 10,000ಕ್ಕೂ ಅಧಿಕ ಜನ ಬಲಿಯಾದರು ಅಂತೇಳಿ ಹೇಳ್ಬೋದು. ಆದರೆ ಬ್ರಿಟಿಷರು ಕೇವಲ 360 ಜನ ಅಂತೇಳಿ ಲೆಕ್ಕವನ್ನು ಕೊಡ್ತಾರೆ. ಆದರೆ 10,000ಕ್ಕೂ ಅಧಿಕ ಜನ ಬಲಿಯಾದರು ಅಂತೇಳಿ ನಾವು ಗಮನಿಸಬೇಕಾಗುತ್ತೆ. ಇದ್ರ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರು ಭಾಳಷ್ಟು ಹೋರಾಟಗಳನ್ನ ಮಾಡ್ತಾರೆ ಅಂತೇಳಿ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಂದು ವಿವರಣೆಯನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಸ್ನೇಹಿತರೆ, 5ನೇದು ಖಿಲಾಫತ್ ಚಳುವಳಿ. ಖಿಲಾಫತ್ ಚಳುವಳಿಯಲ್ಲಿ ಏನಾಯ್ತು ಹಾಗಾದ್ರೆ, ಖಲೀಫನಿಗಾದಂಥ ಒಂದು ಅವಮಾನ, ಖಲೀಫನಿಗೆ ಈ ಇತರೆ ದೇಶಗಳಲ್ಲಿ ಖಲೀಫನಿಗೆ ಅವಮಾನವನ್ನು ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ದೇಶದಾದ್ಯಂತ ಅಂದರೆ ಪ್ರಪಂಚದಾದ್ಯಂತ ಖಿಲಾಫತ್ ಚಳುವಳಿ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಅದರ ಪರಿಣಾಮವಾಗಿ ಭಾರತದಲ್ಲಿಯೂ ಸಹ ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಖಿಲಾಫತ್ ಚಳುವಳಿ ಪ್ರಾರಂಭವಾಗಿ ಏನಾಗುತ್ತೆ ಅಂತಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ, ರಾಷ್ಟ್ರೀಯ ಕಾಂಗ್ರೆಸ್ ಸಹ ಅವರಿಗೆ ಬೆಂಬಲವನ್ನು ನೀಡುತ್ತೆ. ಅದೇ ರೀತಿ ಈ ಒಂದು ಖಿಲಾಫತ್ ಚಳುವಳಿಯ ಸಂದರ್ಭದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂದರೆ ಹಿಂದೂ ಮುಸ್ಲಿಂ ಸ್ನೇಹವನ್ನು ಗಾಢಗೊಳಿಸಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿ ಮತ್ತು ಬಾಲಗಂಗಾಧರ ತಿಲಕರು ಕರೆ ಕೊಡ್ತಾರೆ. ಇದರ ಪರಿಣಾಮವಾಗಿ ಖಿಲಾಫತ್ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಬೆಂಬಲವನ್ನು ಸೂಚಿಸ್ತಾರೆ ಅಂತೇಳಿ ಬರಿಬೇಕಾಗತ್ತೆ. ನೆಕ್ಸ್ಟ್ 6ನೇದು ಸ್ನೇಹಿತರೆ, ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿ ಅಂದರೆ ಏನೇನು ಮಾಡಿದ್ರು ನೋಡ್ತಾ ಹೋಗೋಣ. ಸೊ ಈ ಅಸಹಕಾರ ಚಳುವಳಿಗೆ ಏನು ಬರೀಬೇಕಪ್ಪ ಅಂತಂದರೆ ನಾವು ಏನು ಆಗುತ್ತೆ, ಮಹಾತ್ಮ ಗಾಂಧೀಜಿಯವರು 1919ರ ರೌಲೆಟ್ ಕಾಯ್ದೆಯ ಅನ್ವಯವಾಗಿ ಅಸಹಕಾರ ಚಳುವಳಿಯನ್ನು ಜಾರಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಅಸಹಕಾರ ಚಳುವಳಿಗೆ ಬಹಳಷ್ಟು ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಇಂಡಿಯಾದಲ್ಲಿ ಬಹಳಷ್ಟು ಒಂದು ಉತ್ತಮ ಮನ್ನಣೆ ಸಿಗುತ್ತೆ, ಭಾರತದಾದ್ಯಂತ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಜನರು
ಈ ಭಾರತದ ಬ್ರಿಟಿಷರು ನೀಡಿರ್ತಕ್ಕಂಥ ಪದವಿಗಳನ್ನು ವಾಪಸ್ ಮಾಡ್ತಾರೆ. ಭಾರತದ ಬ್ರಿಟಿಷರ ವಿಶ್ವವಿದ್ಯಾನಿಲಯಗಳನ್ನು ಬಹಿಷ್ಕರಿಸಿ ಭಾರತದ ವಿಶ್ವವಿದ್ಯಾನಿಲಯಗಳಾಗಿರ್ತಕ್ಕಂಥ ಕಾಶಿ ವಿದ್ಯಾಪೀಠ ಆಗಿರ್ಬೋದು, ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಪೀಠಗಳಾಗಿರ್ಬೋದು, ಅಥವಾ ನಳಂದ ತಕ್ಷಶಿಲೆಯಂತಹ ವಿಶ್ವವಿದ್ಯಾನಿಲಯಗಳನ್ನು ಸೇರಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಥರ ಈ ಶಾಸಕಾಂಗಕ್ಕೆ ಚುನಾಯಿತರಾಗಿದ್ದಂತಹ ಸದಸ್ಯರುಗಳು ಏನು ಮಾಡ್ತಾರೆ, ಶಾಸಕಾಂಗವನ್ನು ಸಹ ಬಹಿಷ್ಕರಿಸ್ತಾರೆ. ಅದೇ ರೀತಿ ಈ ವಿದೇಶಿ ವಸ್ತುಗಳು ಅಂದರೆ ಬಟ್ಟೆಗಳಾಗಿರ್ಬೋದು ಅಥವಾ ಇನ್ನಿತರೆ ಈ ಚಪ್ಪಲಿಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಒಟ್ಟಾರೆಯಾಗಿ ವಿದೇಶಿ ವಸ್ತುಗಳು ಅಂದರೆ ಆಗ ಬರ್ತಾ ಇದ್ದಿದ್ದು ಯುರೋಪಿನ ಖಂಡಗಳ ವಸ್ತುಗಳು. ಆ ಯುರೋಪಿಯನ್ ಖಂಡಗಳ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ, ಅದನ್ನು ಸಾರ್ವಜನಿಕವಾಗಿ ಸಂಗ್ರಹಿಸಿ ಸುಡ್ತಾರೆ. ಅದೇ ಥರ ಖಾದಿ ಬಟ್ಟೆ, ಕಾಟನ್ ಅಂತೇಳಿ ನಾವು ಕರಿತೀವಿ ಇವಾಗ, ಆ ಖಾದಿ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು ಜನರಲ್ಲಿ ಬಹಳಷ್ಟು ಒಂದು ಪ್ರತೀತಿಯಾಗಿಬಿಡುತ್ತೆ. ಅದೇ ಒಂದು ಗೌರವಯುತ ಸ್ಥಾನ ಅಂತೇಳಿ ಜನ ನಂಬ್ತಾರೆ. ಬ್ರಿಟಿಷರು ನೀಡಿದಂತಹ ಬಟ್ಟೆಗಳನ್ನು ಹೊರತುಪಡಿಸಿ ಖಾದಿ ಬಟ್ಟೆಗಳನ್ನ ಧರಿಸೋದಕ್ಕೆ ಪ್ರಾರಂಭಿಸ್ತಾರೆ. ಈ ಒಂದು ಅಸಹಕಾರ ಚಳುವಳಿ ಏನಿದೆ, ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದ ಅಡಿಪಾಯವನ್ನೇ ಅಳಗಾಡಿಸಿರ್ತಕ್ಕಂಥ ಚಳುವಳಿ ಅಂತೇಳಿ ನಾವು ನಂಬಬಹುದಾಗತ್ತೆ. ನೆಕ್ಸ್ಟ್ 7ನೇದಾಗಿ ಸೈಮನ್ ಗೋಬ್ಯಾಕ್ ಚಳುವಳಿ ಅಥವಾ ಸೈಮನ್ ಆಯೋಗ ಗೋಬ್ಯಾಕ್ ಅಂತೇಳಿ, ಸೈಮನ್ ಆಯೋಗ ಹಿಂದಿರುಗು ಅಂತೇಳಿ ನಾವು ಅದನ್ನು ಕರಿಬಹುದು. ಏನಪ್ಪ ಅಂತಂದರೆ, ಈ ಭಾರತದಲ್ಲಿ ಸಿಟ್ಟಿಗೆದ್ದಿದ್ದಂತಹ ಭಾರತೀಯರನ್ನು ಸಂತೈಸಬೇಕು ಅಂತೇಳಿ ಸೈಮನ್ ಆಯೋಗವನ್ನು ರಚನೆ ಮಾಡಿರ್ತಾರೆ ಬ್ರಿಟಿಷರು. ಆದರೆ ಸೈಮನ್ ಆಯೋಗದಲ್ಲಿ ಯಾವುದೇ ರೀತಿಯಾದಂಥ ಭಾರತೀಯ ಸದಸ್ಯರಿರಲಿಲ್ಲ. ಆ ಸಂದರ್ಭದಲ್ಲಿ ಸೈಮನ್ ಗೋಬ್ಯಾಕ್ ಚಳುವಳಿ ಪ್ರಾರಂಭವಾಗುತ್ತೆ. ಸೈಮನ್ ಹಿಂದಿರುಗು ಚಳುವಳಿ ಅಂತ ಕೂಡ ಅದನ್ನು ಕರೀತಾರೆ. ಈ ಒಂದು ಚಳುವಳಿಗೆ ಮಹಾತ್ಮ ಗಾಂಧೀಜಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಬೆಂಬಲವನ್ನು ಸೂಚಿಸಿದ ಸಂದರ್ಭದಲ್ಲಿ, ಹೋರಾಟದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಈ ಲಾಲಾ ಲಜಪತ್ ರಾಯರು ಪೊಲೀಸರ ಲಾಠಿ ಏಟಿಗೆ ಬಲಿಯಾಗ್ತಾರೆ. ಈ ಸಂದರ್ಭದಲ್ಲಿ ಈ ಸೈಮನ್ ಗೋಬ್ಯಾಕ್ ಚಳುವಳಿ ಬಹಳಷ್ಟು ಒಂದು ಇಂಪ್ಯಾಕ್ಟನ್ನು ಮಾಡುತ್ತೆ, ಬ್ರಿಟಿಷರ ಮೇಲೆ ಬಹಳಷ್ಟು ಒತ್ತಡವನ್ನು ಹೇರುವಲ್ಲಿ ಯಶಸ್ವಿಯಾಗ್ತದೆ ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ 8ನೇದಾಗಿ ಏನಪ್ಪ ಅಂತಂದರೆ ಕಾಯ್ದೆ ಭಂಗ ಚಳುವಳಿ. ಕಾಯ್ದೆ ಭಂಗ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಏನಿಲ್ಲ, ಕಾನೂನನ್ನು ಭಂಗ ಮಾಡೋದು, ಕಾನೂನನ್ನು ಉಲ್ಲಂಘನೆ ಮಾಡೋದು. ಏನಾದರೂ ಕಾನೂನನ್ನು ರಚನೆ ಮಾಡಿದ್ದಾರೆ ಅಂದ್ಕೊಂಡ್ರೆ ಆ ಒಂದು ಕಾನೂನನ್ನು ನಾವು ಪಾಲನೆ ಮಾಡಲ್ಲ. ಏನಕ್ಕೆ ಪಾಲನೆ ಮಾಡಬೇಕು ನಿಮ್ಮ ಕಾನೂನನ್ನ ಅಂತೇಳಿ ಅವರಿಗೆ ತಿರುಗುತ್ತರವನ್ನು ಕೊಡೋದು, ಮತ್ತು ಆ ಕಾನೂನನ್ನು ಪಾಲನೆ ಮಾಡದೇ ಇರೋದನ್ನು ನಾವು ಕಾಯ್ದೆ ಭಂಗ ಚಳುವಳಿ ಅಂತೇಳಿ ಕರಿತೀವಿ. ಸೊ ಈ ಒಂದು ಕಾಯ್ದೆ ಭಂಗದ ಪ್ರಮುಖ ಚಳುವಳಿ ಅಂದರೆ ಅದು ದಂಡಿ ಉಪ್ಪಿನ ಸತ್ಯಾಗ್ರಹ ಚಳುವಳಿ. ಈ ಸಂದರ್ಭದಲ್ಲಿ ಗುಜರಾತಿನಲ್ಲಿ ಪ್ರಮುಖವಾಗಿ 11 ಬೇಡಿಕೆಗಳನ್ನ ಬ್ರಿಟಿಷರಿಗೆ ಇಡ್ತಾರೆ. ಆ ಒಂದು ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಗಡುವನ್ನು ಕೊಟ್ಟಿರ್ತಾರೆ. ಸೊ ಜನವರಿ 31ರವರೆಗೆ ಗಡುವನ್ನು ಕೊಟ್ಟಿರ್ತಾರೆ. ಆದರೆ ಬ್ರಿಟಿಷರು ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ತೋರದೇ ಇದ್ದಂಥ ಸಂದರ್ಭದಲ್ಲಿ ಸಬರ್ಮತಿ ಆಶ್ರಮದಿಂದ ದಂಡಿ ಕಡೆಗೆ ಹೊರಡ್ತಾರೆ. ದಂಡಿಯಲ್ಲಿ ಸತ್ಯಾಗ್ರಹಿಗಳು ಏನು ಜನರಿರ್ತಾರೆ, ಅವರು ಸಂಖ್ಯೆ 1000 ಪಟ್ಟು ಹೆಚ್ಚಾಗುತ್ತೆ. ಒಂದು ಅಂದಾಜಿನ ಪ್ರಕಾರ 75,000ಕ್ಕೂ ಹೆಚ್ಚಿನ ಜನ ಆ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಅಂತೇಳಿ ನಾವು ನಂಬೋದಾಗಿರುತ್ತೆ. ಆ ಒಂದು ದಂಡಿಯಲ್ಲಿ ಒಂದು ಹುಡಿ ಉಪ್ಪನ್ನು ಕೈಗೆತ್ತಿಕೊಳ್ಳುವುದರ ಮೂಲಕ ಈ ಒಂದು ಉಪ್ಪಿನ ಒಂದು ಕಾನೂನು ಏನಿರುತ್ತೆ, ಬ್ರಿಟಿಷರು ರಚನೆ ಮಾಡಿರ್ತಾರೆ, ಉಪ್ಪನ್ನು ತಯಾರಿಸಬಾರ್ದು, ಉಪ್ಪನ್ನು ತಯಾರಿಸೋದು ಒಳ್ಳೆಯದಲ್ಲ, ಉಪ್ಪಿನ ತಯಾರಿಕೆಯನ್ನು ನಾವು ಬಿಡಬೇಕು ಅಂತೇಳಿ ಬ್ರಿಟಿಷರು ಕಾನೂನನ್ನು ಮಾಡಿರ್ತಾರೆ. ಆ ಕಾನೂನನ್ನು ರದ್ದುಪಡಿಸ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು ರದ್ದುಪಡಿಸೋದಿಲ್ಲ, ಬಟ್ ಆ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅಂತೇಳಿ ನಾವು ಇದನ್ನು ಗಮನಿಸಬೇಕಾಗುತ್ತೆ. ಸೊ ಇದು ಒಂದೇ ಕಾನೂನಲ್ಲ, ಬಹಳಷ್ಟು ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾರೆ. ನಾವಿಲ್ಲಿ ಇದೊಂದನ್ನು ತಿಳ್ಕೊಂಡಿದ್ರೆ ಸಾಕು. ಅಂದರೆ ಸರ್ಕಾರಿ ಕಾಲೇಜುಗಳನ್ನು ಬಹಿಷ್ಕರಿಸ್ತಾರೆ, ಶಾಲೆಗಳನ್ನು ಬಹಿಷ್ಕರಿಸ್ತಾರೆ. ಇದೆಲ್ಲದೂ ಸಹ ಕಾನೂನು ಭಂಗ ಚಳುವಳಿ ಅಡಿಯಲ್ಲಿನೂ ಸಹ ಒಳಗೊಂಡಿರುತ್ತೆ. ಆದ್ದರಿಂದ ಅವೆಲ್ಲ ತಿಳ್ಕೊಂಡಿದ್ರು ಒಳ್ಳೆಯದೇ. ಬಟ್ ಈ ಉಪ್ಪಿನ ದಂಡಿ ಸತ್ಯಾಗ್ರಹ ಏನಿದೆಯಲ್ಲ, ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 9ನೇದು ಪೂನಾ ಒಪ್ಪಂದ. ನೆಕ್ಸ್ಟ್ 9ನೇದು ದುಂಡು ಮೇಜಿನ ಸಮ್ಮೇಳನ ಚಳುವಳಿಗಳು. ಪೂನಾ ಒಪ್ಪಂದ ಅದು ನೆಕ್ಸ್ಟ್ ಪಾಯಿಂಟ್ ಬರುತ್ತೆ. ಸೊ ದುಂಡು ಮೇಜಿನ ಸಮ್ಮೇಳನಗಳೇನಪ್ಪ ಅಂತಂದರೆ, ಬ್ರಿಟಿಷರು ಭಾರತೀಯರನ್ನು ಸಂತೈಸಬೇಕು ಅಂತೇಳಿ ಲಂಡನ್ನಿನಲ್ಲಿ ದುಂಡು ಮೇಜಿನ ಸಮ್ಮೇಳನಗಳನ್ನು ಏರ್ಪಡಿಸ್ತಾರೆ. ಆ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದಂಥವರಲ್ಲಿ ಮಹಾತ್ಮ ಗಾಂಧೀಜಿ ಕೇವಲ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಾತ್ರ ಭಾಗವಹಿಸಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿಯೂ ಸಹ ಭಾಗವಹಿಸಿರ್ತಾರೆ. ಸೊ ಈ ಒಂದು ದುಂಡು ಮೇಜಿನ ಸಮ್ಮೇಳನಗಳು ಯಾವುದೇ ಒಂದು ಫಲವನ್ನು ಕೊಡದೇನೆ ವಿಫಲತೆಯನ್ನು ಕಾಣ್ತವೆ ಅಂತೇಳಿ ನಾವಿಲ್ಲಿ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ 10ನೇ ಪಾಯಿಂಟು ಪೂನಾ ಒಪ್ಪಂದ. ಪೂನಾ ಒಪ್ಪಂದದಲ್ಲಿ ಏನಾಗುತ್ತಪ್ಪ ಅಂತಂದರೆ, ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ ಡಾಕ್ಟರ್ BR ಅಂಬೇಡ್ಕರ್ ಏನಿರ್ತಾರೆ, ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನದ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಮತ್ತು ಅದಕ್ಕೆ
ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ ಬ್ರಿಟಿಷರ ಹತ್ರ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ. ಆ ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರಿಗೆ ಇದು ಒಪ್ಪಿಗೆ ಇರೋದಿಲ್ಲ. ಇದೇನಾಗುತ್ತೆ, ಭಾರತವನ್ನು ವಿಭಜಿಸುತ್ತೆ ಅಥವಾ ಇದೊಂದು ಜಾತಿವಾದವನ್ನು ಪ್ರೋತ್ಸಾಹಿಸಿದಂತಾಗುತ್ತೆ ಅಂತೇಳಿ ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿ ಅವರು ಇದರ ವಿರುದ್ಧವಾಗಿ ಅಮರನಾಥ ಉಪವಾಸವನ್ನ ಕೈಗೊಳ್ತಾರೆ. ಈ ಒಂದು ಉಪವಾಸದ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಡುವೆ ಮಾತುಕತೆ ನಡೆಯುತ್ತೆ. ಆ ಮಾತುಕತೆಯ ಫಲವಾಗಿ ನಡೆದಂತಹ ಒಪ್ಪಂದವನ್ನ ಪೂನಾ ಒಪ್ಪಂದ ಅಂತೇಳಿ ಕರಿತೀವಿ. ಈ ಪೂನಾ ಒಪ್ಪಂದದ ಪ್ರಕಾರ ಬ್ರಿಟಿಷರು ಏನಿರ್ತಾರಲ್ಲ, ಮತದಾನ ಕ್ಷೇತ್ರಗಳನ್ನ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿರ್ತಾರಲ್ಲ, ಆ ಪ್ರತ್ಯೇಕ ಮತಕ್ಷೇತ್ರಗಳ ಬದಲಾಗಿ ಇರುವ ಮತಕ್ಷೇತ್ರಗಳಲ್ಲಿಯೇ ಕೆಲವು ಮತಕ್ಷೇತ್ರಗಳಲ್ಲಿ ಬ್ರಿಟಿಷರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಈ ಒಂದು ದುಂಡು ಮೇಜಿನ ಅಂದರೆ ಈ ಒಂದು ಪೂರ್ವ ಒಪ್ಪಂದದಲ್ಲಿ ಕೈಗೊಂಡಂತ ತೀರ್ಮಾನ ಆಗಿರುತ್ತೆ. ನೆಕ್ಸ್ಟ್ 11ನೇದು ಕ್ವಿಟ್ ಇಂಡಿಯಾ ಚಳುವಳಿ. ಕ್ವಿಟ್ ಇಂಡಿಯಾ ಚಳುವಳಿ ಕ್ರಿಪ್ಸ್ ಆಯೋಗವನ್ನು ಸ್ಥಾಪನೆ ಮಾಡಿರ್ತಾರೆ ಬ್ರಿಟಿಷ್ ಸರ್ಕಾರ. ಆ ಕ್ರಿಪ್ಸ್ ಆಯೋಗ ಉಪಯೋಗ ಇಲ್ಲದಂಥ ಎಲ್ಲ ಒಂದು ಶಿಫಾರಸುಗಳನ್ನ ಮಾಡಿರುತ್ತೆ. ಈ ಒಂದು ಶಿಫಾರಸುಗಳನ್ನು ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಜನರಿಗೆ ಒಪ್ಪಲೇಬೇಕು ಅಂತೇಳಿ ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳುವಳಿಯನ್ನು ಪ್ರಾರಂಭಿಸುತ್ತೆ. ಇದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಅಂತೇಳಿ ಕರೀತಾರೆ. ಮಹಾತ್ಮ ಗಾಂಧೀಜಿಯವರು ಈ ಚಳುವಳಿಯ ಪ್ರಧಾನ ನಾಯಕತ್ವವನ್ನು ವಹಿಸಿರ್ತಾರೆ. ಆ ನಾಯಕತ್ವವನ್ನು ವಹಿಸಿದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಬಂಧಿಸಲಾಗುತ್ತೆ. ಮಹಾತ್ಮ ಗಾಂಧೀಜಿಯವ್ರನ್ನ ಮಾತ್ರ ಅಲ್ಲದೆ ಅನೇಕ ಮಹಾನ್ ನಾಯಕರುಗಳನ್ನ ಬಂಧಿಸಲಾಗುತ್ತೆ. ಬಂಧಿಸಿದಂಥ ಸಂದರ್ಭದಲ್ಲಿ ಈ ಒಂದು ಚಳುವಳಿಗೆ ಒಂದು ನಾಯಕತ್ವವೇ ಇಲ್ಲದಂತಾಗುತ್ತೆ. ನಾಯಕತ್ವವಿಲ್ಲದಂತಾಗಿ ಈ ಒಂದು ಚಳುವಳಿ ಯಾವುದೇ ರೀತಿಯಾದಂಥ ನಾಯಕರಿಲ್ಲದೆ ಅಂತ್ಯವಾಗುತ್ತೆ ಅಂತೇಳಿ ನಾವು ಇಲ್ಲಿ ಗಮನಿಸಬಹುದಾಗುತ್ತೆ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನು ನಾವು ನೆನಪಿಟ್ಕೊಂಡಂಥ ಸಂದರ್ಭದಲ್ಲಿ ಇದು ಕಥೆಯ ರೂಪದಲ್ಲಿದ್ದು ಈಸಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದು 10ಕ್ಕೆ 9 ಅಂಕಗಳನ್ನಾದರೂ ಸುಲಭವಾಗಿ ಪಡ್ಕೊಳ್ಬೋದು. ಕೆಲವೊಂದು ಬಾರಿ 10ಕ್ಕೆ 10 ಅಂಕಗಳನ್ನ ಕೊಡ್ತಾರೆ. ನೀವು ನೀಟಾಗಿ ಉತ್ತರವನ್ನು ಬರೆದು ಕನ್ಕ್ಲೂಷನ್ನು ಮತ್ತು ಪೀಠಿಕೆ ಎಲ್ಲವನ್ನೂ ಸಹ ನೀಟಾಗಿ ಉತ್ತರವನ್ನು ಬರೆದಿದ್ರೆ ನೀಟಾಗಿ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಿ, ಪಾಯಿಂಟ್ಸ್ಗಳನ್ನೆಲ್ಲ ಅಂಡರ್ಲೈನ್ ಮಾಡಿ, ಪಾಯಿಂಟ್ಸ್ಗಳಿಗೆ ನಂಬರ್ ಹಾಕಿ, ಈ ರೀತಿಯಾಗಿ ನೀಟಾಗಿ ಬರೆದಿದ್ರೆ ನಿಮಗೆ 10ಕ್ಕೆ 10 ಅಂಕಗಳನ್ನ ಪಡೆದುಕೊಳ್ಳೋದಕ್ಕೆ ಚಾನ್ಸಸ್ ಇದೆ. ಆನ್ಸರ್ನ ಯಾವ ಥರ ಬರಿಬೇಕು ಅಂತೇಳಿ ನಾನೊಂದು ವಿಡಿಯೋನ ಮಾಡ್ತೀನಿ. ಸೊ ಅದನ್ನು ಸಹ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮುಗಿಸ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಧ್ಯಾಯ ಇದೆ, ಅದನ್ನು ಮುಗಿಸ್ಬಿಟ್ಟು ಮುಂದಿನ ಎಪಿಸೋಡ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಲೆಟ್ಸ್ ಎಂಡ್ ದ ವಿಡಿಯೋ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ.